ಗುರುಗಳೇ, ಇನ್ನು ರಾಶಿಗಳನ್ನ ಮುಂದುವರಿಸೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ 2026? ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಕುಜ ಭಗವಾನರು. ಕುಜ ಅಂದಿದ ತಕ್ಷಣ ಹೆಂಗಿರುತ್ತೆ ಅಂದರೆ ಪಾಪ ಪೇಷನ್ಸ್ ಜಾಸ್ತಿ ಅವ್ರಿಗೆ. ಸಾಮಾನ್ಯವಾಗಿ ಮೇಷರಾಶಿ ಬಂದು ಕುಜನೇ ಅಧಿಪತಿ, ಆದರೆ ಪೇಷನ್ಸ್ ಇರಲ್ಲ. ಅದೇ ವೃಶ್ಚಿಕ ರಾಶಿ ಅಂದರೆ ಪೇಷನ್ಸ್ ಜಾಸ್ತಿ. ನೋಡಿ, ಒಂದೇ ಗ್ರಹ ಆದರೆ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ. ಸರಿ, ಮಾತು ಜಾಸ್ತಿ ಹಂಗಂತ, ಜನರ ಸಂಪರ್ಕಗಳು ಜಾಸ್ತಿ ಇರ್ತದೆ, ಬಟ್ ಯಾರಿಂದ ಏನು ಉಪಯೋಗ ಇರಲ್ಲ. ಅದನ್ನು ಸಹ ಯೋಚನೆ ಮಾಡಬೇಕು. ಮತ್ತು ಯಾರಿಗೆ ಏನೋ ಕಷ್ಟ ಅಂದರೆ ಸ್ವಲ್ಪ ಹೆಲ್ಪ್ ಮಾಡೋವಂಥದ್ದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಸಾಲವನ್ನು ತೆಗೆದುಕೊಡುವಂಥದ್ದು, ಬೇರೆಯವರಿಂದ ಸಾಲ ತೆಗೆದುಕೊಡುವಂಥದ್ದು, ಇದೆಲ್ಲ ಮಾಡಿಬಿಡ್ತಾರೆ. ಅದಕ್ಕೆ ವೃಶ್ಚಿಕ ರಾಶಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರ, ಪ್ರಮುಖವಾಗಿ ಯಾವುದು ಚೀಟಿ, ಶೂರಿಟಿ, ಚೆಕ್ ವ್ಯವಹಾರ ಆಗಿರ್ಬೋದು, ಬೇರೆಯವರಿಂದ ತೆಗೆದುಕೊಡುವಂಥದ್ದು, ಅದು ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು. ಇನ್ನು ನಾವು ಅದು ಗುಪ್ತ ರಾಶಿ ಸಹ ಹೇಳ್ತೀವಿ. ಇದನ್ನೆಲ್ಲ ನೋಡ್ತಾ ಬಂದಾಗ ಅವರಿಗೆ ಅಷ್ಟಮದಲ್ಲಿ ಗುರುವಿನ ಸಂಚಾರ, ಚತುರ್ಥ ಭಾವದಲ್ಲಿ ರಾಹುವಿನ ಸಂಚಾರ, ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮರ ಸಂಚಾರ. ಈ ರೀತಿ ನೋಡಿದಾಗ ಯಾವಾಗ ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾರೋ ನಷ್ಟವನ್ನು ಸೂಚಿಸುತ್ತಾರೆ ಅಂತ ಹೇಳ್ತೀವಿ. ಆದರೆ ಅದೇ ನಷ್ಟವನ್ನು ಸೂಚಿಸುವಂತಹ ಗ್ರಹವೂ ಸಹ ನಿಮಗೆ ಮೃಷ್ಟಾನ್ನವನ್ನು ಸಹ ತಿನ್ನಿಸುತ್ತಾರೆ ಅಂತ. ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಅಷ್ಟಮದಲ್ಲಿ ಯಾವಾಗ ಗುರು ಸಂಚಾರ ಮಾಡ್ತಾನೋ ಮೃಷ್ಟಾನ್ನ ತಿನ್ನಿಸುತ್ತಾನೆ ಅಂತ ಹೇಳ್ತೀವಿ. ಗೊತ್ತಿಲ್ಲದೇನೆ ಚೇಂಜಸ್ ಆಗ್ತಾ ಇರ್ತದೆ. ಯಾವಾಗ ಚೇಂಜಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ವಕ್ರಿಗತನಾದಾಗ ಬೇರೆ, ನೇರವಾಗಿ ಸಂಚಾರ ಮಾಡಬೇಕಾದ್ರೆ, ತದನಂತರ ಜೂನಲ್ಲಿ ಭಾಗ್ಯದಲ್ಲಿ ಸಂಚಾರ ಮಾಡೋಕ್ಕೆ ಇನ್ನೂ ಬೇರೆವಾದಂತಹ ಭಾಗ್ಯವನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಈಗ ಕೆಲವು ದಿನಗಳ ನಂತರ ಚೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಯಾವಾಗ ಗುರುವು ತನ್ನ ಉಚ್ಚ ಕ್ಷೇತ್ರಕ್ಕೆ ಸಂಚಾರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೋ ಖಂಡಿತ ಚೇಂಜಸ್ಸನ್ನು ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಷ್ಟರವರೆಗೂ ಏನಾಗುತ್ತೆ ಅಂದರೆ ಸ್ವಲ್ಪ ಫೈನಾನ್ಷಿಯಲಿ ಅಷ್ಟು ನಿಂತ್ಕೊಂಡಿರಲ್ಲ, ಇನ್ನು ವಾಬ್ಲಿಂಗಲ್ಲೇ ಇರ್ತದೆ. ಇನ್ನು ನಾನು ನಿಂತಿಲ್ವಲ್ಲ, ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನ್ನ ಕಷ್ಟಕ್ಕೆ ಪ್ರತಿಫಲ ಇಲ್ವಲ್ಲ ಅನ್ನೋ ಕ್ವಶನ್ ಮಾರ್ಕೇ ಹೆಚ್ಚಾಗಿರುವಂಥದ್ದು. ಅದರೊಟ್ಟಿಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು, ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆಗಳು, ಇದೆಲ್ಲ ಚಿಕ್ಕ ಚಿಕ್ಕ ಕಾಣಿಸ್ತಾ ಇರ್ತದೆ. ಅದರೊಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಸಹ ವ್ಯತ್ಯಾಸ. ಯಾಕಂದರೆ ಚತುರ್ಥ ಭಾವದಲ್ಲಿ ಯಾವಾಗ ರಾಹು ಸ್ಥಿತನಾಗಿರೋ ತಾಯಿಯ ಆರೋಗ್ಯದಲ್ಲಿ, ಮತ್ತು ಸುಖಸ್ಥಾನವನ್ನು ಸಹ ಸೂಚಿಸುವಂಥ ಭಾವ ಅದು. ಗಂದಾಗ ಸ್ವಲ್ಪ ಏನೋ ಸಮಾಧಾನ ಇಲ್ಲ, ಅರೆ ನಿದ್ರೆ, ಸಂಪೂರ್ಣವಾದಂಥ ನಿದ್ದೆ, ಯಾಕೋ ಒಂದು ಹೊತ್ತಿನಲ್ಲಿ ಎಚ್ಚರ ಆದರೆ ನಿದ್ದೆನೇ ಬರಲಿಲ್ಲ ಅನ್ನೋದು, ಈ ರೀತಿ ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಪಂಚಮ ಭಾವದಲ್ಲಿ ಶನಿ ಸ್ಥಿತನಾದಾಗ ಮಕ್ಕಳು ಹೇಳೋ ಮಾತು ಕೇಳಲ್ಲ, ಆಟ ಹಿಡಿಯುವಂಥದ್ದು ಜಾಸ್ತಿ. ಯಾರು ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋ ಮಕ್ಕಳಾಗಿರ್ಬೋದು, ಅಥವಾ ತಂದೆ ತಾಯಿಗಳಿಗೆ ಸಂತಾನ ಭಾಗ್ಯ ಆಗಿರುವಂತಹ ಮಕ್ಕಳಾಗಿರ್ಬೋದು, ಸ್ವಲ್ಪ ಅದು ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿನಗಳ ನಂತರ ಖಂಡಿತ ಎಲ್ಲ ವಿಚಾರದಲ್ಲೂ ಉತ್ತರ ಅಭಿವೃದ್ಧಿಯನ್ನು ಕಾಣೋ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಜೂನ್ನಲ್ಲಿ. ಇನ್ನು ಸರಳ ಪರಿಹಾರ ಅಂದರೆ ಏನು ಮಾಡ್ಕೋಬಹುದು? ಸರಳ ಪರಿಹಾರ ನೋಡಿ, ಮೊಟ್ಟ ಮೊದಲನೇದಾಗಿ ಗುರುವಿನ ಸ್ಮರಣೆ ಅತಿ ಬೇಕೇ ಬೇಕು. ಯಾಕಂದರೆ ದ್ವಿತೀಯ ಪಂಚಮಾಧಿಪತಿ ಆಗ್ತಾನೆ ಅವನು. ಗುರುವಿನ ಸ್ಮರಣೆ ಬೇಕು, ಅದರೊಟ್ಟಿಗೆ ಸುಬ್ರಹ್ಮಣ್ಯನ ಸ್ಮರಣೆ ಬೇಕು. ಇಷ್ಟು ಮಾಡಿಕೊಂಡ್ರೆ ಒಳ್ಳೆಯ ಒಂದು ಫಲವನ್ನು ಕಾಣ್ಬೋದು, ಅಭಿವೃದ್ಧಿನೂ ಸಹ ಕಾಣ್ಬೋದು. ಪ್ರತಿ ಮಂಗಳವಾರ ಸಾಧ್ಯ ಆದರೆ, ಅಥವಾ ಷಷ್ಠಿ ದಿವಸ ಆದರೆ ಸರಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಮಾಡುವಂಥದ್ದು, 2 ನಿಮಿಷ ದೇವರ ಒಂದು ಸ್ಮರಣೆ ಮಾಡೋದು, ಬರೋದು, ಇದು ಮಾಡ್ಕೊಂಡು ಹೋದರೆ ಸಾಕು.